ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರ ಹಾಡನ್ನ ಹಾಡಿದ್ದಾರೆ? ಡಿ ಬಾಸ್ ದರ್ಶನ್ ಸರ್ ಹಾಗೂ ನಮ್ಮ ರೆಬಲ್ ಕ್ರೇಜಿ ಕ್ವೀನ್ ರಕ್ಷಿತಾ ಮೇಡಮ್ ಅವರ ಹಾಡನ್ನ ಹಾಡಿದ್ದಾರೆ. ಅಂಡ್ ಈ ಹಾಡು ರಕ್ಷಿತಾ ಮೇಡಮ್ ಕೊಟ್ಟಿದ್ ಯಾರು ಕೊಟ್ಟಿದ್ದಿ ಸಾಂಗ್ ಗೊತ್ತಾ ಯಾರಿಗಾದ್ರು? ನಮ್ ರವಿ ಸರ್ ದರ್ಶನ್ ಅಲ್ಲಿ ನೋಡಿದ್ರೆ ದರ್ಶನ್ ಸರ್ ಅಷ್ಟ್ ಚೆನ್ನಾಗಿ ಮಾಡಿ ಡಾನ್ಸ್ ಮಾಡಿ ಅಷ್ಟ್ ಚೆನ್ನಾಗಿ ಕಾಣಿಸ್ತಾರೆ. ಇಲ್ಲಿ ನೋಡಿದ್ರೆ ಈ ದರ್ಶನ್ ಎಷ್ಟ್ ಚೆನ್ನಾಗಿ ಹಾಡ್ತಾನೆ, ಎಷ್ಟ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಎಷ್ಟ್ ಚೆನ್ನಾಗಿ ಹಾಡ್ತಾನೆ. ಆಕ್ಟಿಂಗ್ ಇವತ್ತು ತುಂಬಾ ಟ್ಯಾಲೆಂಟ್ಸ್ ನ ನಾವೆಲ್ಲರೂ ನೋಡಕ್ಕೆ ಏನೋ ಈ ಸಂಗಮ ಬೇಕಾಗಿತ್ತೇನೋ ನಮ್ಗೆಲ್ರಿಗೂ ಅಲ್ವಾ? ಹೌದು. ಬಟ್ ದರ್ಶನ್, ವಿ ಆಲ್ ಎಂಜಾಯ್ಡ್ ಅಂಡ್ ವಿ ಲವ್ ಯು ಸಿಂಗಿಂಗ್. ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಅಂಡ್ ಭೂಮಿಕಾ, ನೀವು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಹಾಡಿದ್ರಿ. ಇದು ಅಷ್ಟೇ, ಇಟ್ಸ್ ನಾಟ್ ಈಸಿ ಟು ಸಿಂಗ್ ದ ಸಾಂಗ್. ಎಸ್ಪೆಷಲಿ ನಮ್ಮ ಮ್ಯೂಸಿಷಿಯನ್ಸ್ ಅಂತೂ ತುಂಬಾ ಸಖತ್ತಾಗಿ ಪ್ಲೇ ಮಾಡಿದ್ದಾರೆ. ಎಸ್ಪೆಷಲಿ ಡ್ರಮ್ಸ್ ಬೀಟ್ ಮಜಾ ಇತ್ತು. ಆಸಮ್. ಆಲ್ ದ ಬೆಸ್ಟ್ ಭೂಮಿಕಾ ನಿಮ್ಗೆ. ಥ್ಯಾಂಕ್ ಯು ರಕ್ಷು, ಥ್ಯಾಂಕ್ ಯು ಗುರುಗಳೇ. ದರ್ಶನ್ ಮತ್ತೆ ಪರ್ಫಾರ್ಮೆನ್ಸ್ ನೋಡಿ ತುಂಬಾ ಖುಷಿ ಆಯ್ತು. ಫೈನಲ್ಸ್ ಅಲ್ಲಿ ನೋಡಿದ್ದೆ, ಅದಾದ್ಮೇಲೆ ಈಗ ನಿನ್ನ ಸಿಂಗಿಂಗ್ ಟ್ಯಾಲೆಂಟ್ ನೋಡಿ ತುಂಬಾ ಖುಷಿ ಆಯ್ತು. ಈ ಸಾಂಗ್ ಹೇಳೋ ಹಾಗೆ ಇಟ್ ಇಸ್ ನಾಟ್ ಅ ಸಿಂಪಲ್ ಸಾಂಗ್. ಇಬ್ರು ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿ ಚೆನ್ನಾಗಿ ಹಾಡಿದ್ರು. ಥ್ಯಾಂಕ್ ಯು ಗುರುಗಳೇ. ರವಿ ಸರ್, ಆಕ್ಚುಲಿ ನಿಜವಾಗ್ಲೂ ಪ್ರಶ್ನೆ ಇದೆ ಸರ್, ಹೆಂಗ್ ಹುಟ್ಕೋತು ಸರ್ ಈ ಸಾಂಗು? ಇದು ಶಕುನಿ ಸಿನಿಮಾಗೆ ನನಗೆ ಅಂತ ಮಾಡ್ಕೊಂಡಿದ್ದ ಹಾಡಿದ್ದು. ಆಕ್ಚುಲ್ ಆಗಿ ನಾನು ರವೀನಾ ಟಂಡನ್ ಪಿಕ್ಚರೈಸ್ ಮಾಡ್ಬಿಟ್ಟಿದ್ವಿ. ಇದು ಪಿಕ್ಚರೈಸ್ ಮಾಡಿ ರೆಡಿನೂ ಆಗೋಗಿತ್ತು ಸಾಂಗ್ ಇದು. ಬಟ್ ಆ ಪಿಕ್ಚರ್ ಸ್ಟಾಪ್ ಆಯ್ತು, ಅದು ಆಗ್ಲಿಲ್ಲ. ಆಮೇಲೆ ನಾನು ಆಚೆ ಹೀರೋಗಳಿಗೆ ಸಿನಿಮಾ ಮಾಡಿದ್ದು ದರ್ಶನ್ಗೆ ಒಂದು ಪಿಕ್ಚರ್ ಮ್ಯೂಸಿಕ್ ಮಾಡಿದ್ದು. ನಾನು ಇದೇ ಪಿಕ್ಚರ್ ಫಸ್ಟ್ ಆಚೆ ಮಾಡಿದ್ದು. ಮಿಕ್ಕಿದೆಲ್ಲ ನನಗೆ ನಾನು ಮಾಡ್ಕೊಂಡ್ರೆ ಬಿಟ್ಟರೆ ನನ್ನ ತಮ್ಮನಿಗೆ ಮಾಡಿದ್ದೀನಿ ಅಷ್ಟೇ. ನನ್ನ ಮಕ್ಳಿಗೂ ನಾನು ಮ್ಯೂಸಿಕ್ ಮಾಡಿಲ್ಲ. ಆ್ಯಕ್ಚುಲಾಗಿ ದರ್ಶನ್ ಒಬ್ಬರಿಗೆ ಮ್ಯೂಸಿಕ್ ಮಾಡಿಕೊಟ್ಟಿದ್ದು. ಅವಾಗ ಈ ಹಾಡು ಡೋಲು ತಬಲ ರಕ್ಷಿತಾಗೆ ಡೋಲ್ಗೆ ಸೂಟ್ ಆಗುತ್ತೆ ಅವ್ರಿಗೆ ಕೊಟ್ಬಿಡೋದ ಸಾಂಗ್ ಕೊಟ್ಟಿದ್ದು. ಬಟ್ ಈ ಥರ ಸಾಂಗ್ಸ್ ಎಲ್ಲ ಕಂಪೋಸ್ ಮಾಡೋದಕ್ಕೆ ಎಲ್ಲ ಕಾರಣ ಅವತ್ತು ಜೊತೆಯಲ್ಲಿ ಈ ಪಿಚ್ಚಲ್ಲಿ ಆಡೋದಿದೆಯಲ್ಲ, ಜೊತೆಯಲ್ಲಿ ಎಲ್.ಎನ್. ಶಾಸ್ತ್ರಿ, ಸುಮಾ ಶಾಸ್ತ್ರಿ ಇದ್ದಿದ್ದಕ್ಕೆ ಇವೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಅವತ್ತು. ಆಮೇಲೆ ದರ್ಶನ್ ಸರ್ ತುಂಬ ಚೆನ್ನಾಗಿ ಆಡಿದೆ ಕಣ. ನೀನು ಭೂಮಿಕಾ ಅವರು ನೀವು ತುಂಬ ಚೆನ್ನಾಗಿ ಆಡಿದ್ರಿ. ದರ್ಶನಲ್ಲಿ ಒಂದು ಗುಣ ಏನು ಚೆನ್ನಾಗಿರುತ್ತೆ ಅಂದರೆ ಅವ್ನು ಈ ನೆವರ್ ಗೆಟ್ಸ್ ಸ್ಟ್ರೆಸ್ಡ್. ಏನೇ ಮಾಡಕ್ಕೆ ಬಂದರೂ ಅವ್ನು ಕಾನ್ಫಿಡೆಂಟಾಗಿ ಈ ಟೇಕ್ಸ್ ಅವ್ರ ದಿ ಟೇಕ್. ಆ್ಯಂಡ್ ದಟ್ ಈಸ್ ವೈ ಯುವರ್ ಜರ್ನಿ ಹಸ್ ಕಮ್ ಸೋ ಫಾರ್. ನೀವು ಖುಷಿಯಾಗಿ ಆಡ್ತೀರಾ, ನೀವು ಯು ಎಂಜಾಯ್ ವಾಟ್ ಯು ಡೂ. ಥ್ಯಾಂಕ್ ಯು ಸರ್. ದಟ್ ಈಸ್ ದ ಜರ್ನಿ. ಭೂಮಿಕಾ ಯು ಆಲ್ಸೋ ಸಾಂಗ್ ವೆರಿ ವೆಲ್, ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ರವಿ ಸರ್, ಥ್ಯಾಂಕ್ ಯು. ಏನದು ಯಪ್ಪ ಗುರು. ಆಕ್ಚುಲಿ ತುಂಟ ಬಂದಿದ್ದು, ಬಟ್ ನನ್ನ ಮೈಂಡ್ ಅಲ್ಲಿ ಓಡಿದ ಸಾಂಗೇ ಬೇರೆ. ಸೊಂಟದ ವಿಷಯ, ಸೊಂಟ ಸೂಪರು, ಆದ್ರೆ ಬಹಳ ಡೇಂಜರ್. ಬಟ್ ನಿರಂಜನ್ ಏನ್ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ರಕ್ಷಕ್ ಅಂಡ್ ರಮೋಲಾ. ರವಿ ಸರ್, ನಿಮ್ಗೆ ಏನ್ ಅನ್ಸ್ತು ರವಿ ಸರ್? ನನಗೆ ರಮೋಲಾ ಬಿಟ್ಟು ಬೇರೆ ಏನೂ ಕಾಣಿಸ್ಲಿಲ್ಲ. ನಿಮ್ಮಿಬ್ರು ಜೋಡಿ ತುಂಬಾ ಚೆನ್ನಾಗಿದೆ ಕಣ, ಇಬ್ರು ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಯು ಜಸ್ಟಿಫೈಡ್ ದಿಸ್ ಸಾಂಗ್ ಬೋತ್ ಆಫ್ ಯು. ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಗುರುಗಳೇ, ಇಲ್ಲ, ನಾನು ಒಂದೇ ಒಂದು ಕೆಲಸ ಮಾಡುವಲ್ಲ, ಅದನ್ನ ಮಾಡ್ಬಿಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಾನು ಒಂದು ವಿಷಯ ಶೇರ್ ಮಾಡಬೇಕು. ನಿಮ್ಮ ಸರಿಗಮಪ ಸೆಟ್ಟಲ್ಲಿರೋ ಒಬ್ಬರ ಮೇಲೆ ನನಗೆ ಸಿಕ್ಕಾಪಟ್ಟೆ ಲವ್ ಆಗಿದೆ. ಅದು ನಾನು ಭಗ್ನ ಪ್ರೇಮಿ ಆಗ್ಬಿಟ್ಟಿದ್ದೀನಿ. ತುಂಬ ಹಳೇ ಲವ್. ನಿಮ್ಮ ಜಾನು ಅಲ್ಲ, ನಮ್ಮ ಜಾನು ರಾಜೇಶ್ ಕೃಷ್ಣನ್ ಸರ್. ಅದಕ್ಕೆ ಅವ್ರು ಬ್ಲಾಸ್ಟ್ ಕೊಟ್ಟಿದ್ದು. ನಾನು ಅವ್ರಿಗೆ ಇನ್ಸ್ಟಾಲ್ ಮೆಸೇಜ್ ಮಾಡಿದ್ದೆ, ಅವ್ರು ರಿಪ್ಲೈನೇ ಮಾಡಲಿಲ್ಲ. ಯಾಕೆ ಗುರುಗಳೇ ನೀವು ಅವಳಿಗೆ ರಿಪ್ಲೈನೇ ಮಾಡಿಲ್ಲ? ಈಗ ಕೇಳಿ, ಏನ್ ಮೆಸೇಜ್ ಹಾಕಿದ್ರೆ ಅದನ್ನ ಡೈರೆಕ್ಟ್ ಲೈವ್ ಅಲ್ಲಿ ಕೇಳಿ. ಇಲ್ಲ, ಅವಾಗ ಸ್ವಲ್ಪ ಚಿಕ್ಕೋಳಿದೆ, ಮರೆತು ಹೋಗ್ಬಿಟ್ಟಿದೆ. ಇವಾಗ ಹೊಸ ತರ ಹೇಳ್ತೀನಿ. ಹೊಸ ಮೆಸೇಜ್ ಹೇಳಿ. ತುಂಟ ಹಾಟು ಈಗ ತಂಟೆ ಮಾಡಿದೆ, ನೀನೇ ಬೇಕು ಅಂತಿದೆ. ಡಂಟ ಒಳಗೆ ತಂತಿ ಮೀಟಿದೆ, ಮತ್ತೆ ನೀನೇ ಬೇಕು ಅಂತಿದೆ. ಹಿಂಗ್ಯಾಕೆ ನನ್ನ ಕಾಡಿದೆ, ನನ್ನಲ್ಲಿ ಏನೋ ಆಗಿದೆ. ಈ ನನ್ನ ಫೀಲು ನಿಂಗೆ ಫೀಲ್ ಆಗದೆ. ಸರ್ ಪ್ಲೀಸ್ ಒಂದು ಡಾನ್ಸ್ ಮಾಡಿ ನನ್ನ ಜೊತೆ. ನಿಮ್ಗೋಸ್ಕರ ನಾನು ಹಾಡು ಹೇಳಿದ್ದೀನಿ. ಅಮ್ಮ ತಾಯಿ ಬನ್ನಿ ಸರ್. ಸರ್ ಕಷ್ಟಪಟ್ಟು ಹಾಡು ಹೇಳಿದ್ದೀನಿ ನಿಮ್ಗೋಸ್ಕರ, ನನಗೋಸ್ಕರ ಡಾನ್ಸ್ ಮಾಡೋದು. ಇಲ್ಲ ಮಾಮ, ಇಲ್ಲೇ ಬಂದ್ಬಿಟ್ಟು ಇಲ್ಲೇ ಮಾಡ್ಬಿಡು. ನೋಡಕ್ ನಾವು ಹತ್ರ ಇರುತ್ತೆ, ಬೆಲ್ಲಿ ಎಲ್ಲ ಕಾಣಿಸುತ್ತೆ. ಬರ್ಲಿ ಚಪ್ಪಳೆ ಬನ್ನಿ, ಚಪ್ಪಳೆ.
ಫಸ್ಟ್ ಟೈಮ್ ರಾಜೇಶ್ ಸರ್ಗೆ ಒಂಚೂರು ಪ್ಲೀಸ್ ಝೂಮ್ ಹಾಕಿ ಹೆಂಗ್ ಬೆವ್ತೋಗ್ಬಿಟ್ಟವ್ರು ಅವರು. ಬೆವರಳಿಸಿದ ಪರ್ಫಾರ್ಮೆನ್ಸ್, ಮೈ ಗಾಡ್. ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ. ಬಟ್ ರಿಯಲಿ ವೆರಿ ಟಚಿಂಗ್ ಅಂಡ್ ಯು ರಿಯಲಿ ಡಾನ್ಸ್ ವೆಲ್. ನನಗೆ ಐ ಮೀನ್ ಆನೆಸ್ಟ್ಲಿ. ಬಟ್ ಪರವಾಗಿಲ್ಲ ಸರ್, ನಿಮ್ಮ ಸ್ಮೈಲೇ ಸಾಕು. ಅಯ್ಯಪ್ಪ, ಗುರುಗಳೇ, ಶಿ ಇಸ್ ಜೆನ್ಯೂನ್ಲಿ ಬಿಗ್ ಫ್ಯಾನ್ ಆಫ್ ಯು ಗುರುಗಳೇ. ಓ ವೆಲ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಯು ಸರ್. ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಬಲಿ ಚಪ್ಪಾಳೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಒಟ್ಟಲ್ಲಿ ಪರ್ಫಾರ್ಮೆನ್ಸ್ ಸ್ಲೋ ಮೋಷನ್ ಅಲ್ಲಿ ಇತ್ತ, ಫಾಸ್ಟ್ ಆಗಿತ್ತ ಅಂತ ಕೇಳ. ಇಡೀ ಸಾಂಗ್ ಮುಗಿಯೋ ತನಕ ಒಂಥರ ಸ್ಮೈಲ್ ಹಿಂಗೇ ಇತ್ತು, ಮುಖ ಎಲ್ಲ ಬ್ಲಶ್ ಆಗ್ತಾ ಇತ್ತು. ಸಡನ್ ಆಗಿ ಯಾರೋ ಪಿಂಕ್ ಕಲರ್ ಆಗಿ ಟರ್ನ್ ಆಗಿದ್ದಾರೆ. ಯಾರು ಪ್ಲೇ? That is Rachu. ದೀಪು, ಯಾಕೆ ಮಿಸ್ ಮಾಡಿದೆ ಫಸ್ಟ್ ಲೈನ್? ಎದುರುಗಡೆ ಹೆಡ್ ಮಿಸ್ ಕೂತ್ಕೊಂಡ್ರೆ ಮಿಸ್ ಆಗದೆ ಇನ್ನೇನಾಗ್ತದೆ. ಅವ್ನು ದೀಪಕ್ ನಾನು ನೋಡ್ತಾನೆ ಇದ್ದೀನಿ. ಅವ್ನು ಮೇಡಮ್ ಹಿಂಗೆ ನೋಡ್ಕೊಂಡು ಹಿಂಗೆ ನಿಂತವನೆ. ಜಗದಲ್ಲಿ ಥ್ಯಾಂಕ್ ಯು ಸೋ ಮಚ್ ಕಣ್ರು. ತುಂಬಾ ಖುಷಿ ಆಯ್ತು ಈ ಹಾಡು ನೀವು ಈ ವೇದಿಕೆ ಮೇಲೆ ಹಾಡಿದ್ದಕ್ಕೆ. ತುಂಬಾ ಚೆನ್ನಾಗಿ ಹಾಡಿದ್ರಿ ಇಬ್ರು ಕೂಡ. ಅಂಡ್ ಪ್ರೇಮ್, ನಮ್ಗೆ ಗೊತ್ತಿದೆ ಅವರು ತುಂಬಾ ಒಳ್ಳೆ ಸಿಂಗರ್ ಅಂತ. ಫಸ್ಟ್ ಎಪಿಸೋಡ್ ಅಲ್ಲೇ ನಮ್ಗೆ ಅವರು ಈ ತರ ಒಂದು ಝಲಕ್ ತೋರಿಸಿದ್ರು. ಅಂಡ್ ಅವರು ಕೂಡ ದರ್ಶನ್ ಸರ್ ಫ್ಯಾನೇ. ಹೌದು ಮ್ಯಾಮ್, ಪಕ್ಕಾ ಫ್ಯಾನು. ಆಕ್ಚುಲಿ ಇಲ್ಲಿ ಬರೋದಕ್ಕೆ ಕಾರಣ ಡಿ ಬಾಸ್ ಅಭಿಮಾನಿಗಳಂತ ಹೇಳಕ್ ಇಷ್ಟಪಡ್ತೀನಿ. ವೆರಿ ಗುಡ್. ಅಂಡ್ ಫಸ್ಟ್ ಸರಿಂಗ ಬಂದಿದ್ದು ಅವರಿಂದಾನೆ, ಭರ್ಜರಿ ಬ್ಯಾಚ್ ಅಲ್ಲಿ ಬಂದಿದ್ದು ಅವರಿಂದಾನೆ. ಸೊ ಅವ್ರಿಗೋಸ್ಕರ ಒಂದು ಡೈಲಾಗ್ ಹೊಡಿಬೇಕಂತ ಅನ್ಕೊಂಡಿದ್ದೀನಿ. ಹೆಬ್ಬೆಟ್ ಹೊತ್ತು ನನ್ನ ಮಗ ನೀನು, ನಿನಗೆ ಎಷ್ಟು ಬುದ್ಧಿ ಇರಬೇಕಾದ್ರೆ ಇನ್ನು ಓದಿರೋ ನಾನು, ನನಗೆ ಎಷ್ಟಿರಬೇಡ. ಆವತ್ತು ನಿನ್ನ ತಮ್ಮನ್ನ ಸಾಯಿಸ್ದೆ ಅನ್ನೋ ಕಾರಣಕ್ಕೆ ನನ್ನ ಮೇಲೆ ದ್ವೇಷ ಕಾಡ್ತಾ ಇದೆಯಲ್ಲ, ಆವತ್ತು ನನ್ನ ಕಣ್ಣು ಮುಂದೆ ನನ್ನ ಫ್ರೆಂಡ್ ಅವ್ರ ಫ್ಯಾಮಿಲಿ ಸಾಯಿಸ್ದಲ್ಲ, ಇವಾಗ ಅದಕ್ಕೇನು ಮಾಡಲಿ ನಾನು? ಇವಾಗ ದ್ವೇಷ ಅನ್ನೋ ಭಯ ಬಿದ್ದೋಗ್ಬಿಡ್ಬೇಕು, ಹಾಗೆ ಮಾಡ್ತೀನಿ. ಕ್ಯಾಡ್ಬರೀಸ್, ಇನ್ನೊಂದು ಮಾತು ಎಕ್ಸ್ಟ್ರಾ ಆಡಿದ್ರೆ ತಗೋದು ಒಳಗೆ ಹಾಕ್ಬಿಡ್ತೀನಿ. ನೀನು ಬರೀ ಮೀನಿನ ಗಾಳ ಅಷ್ಟೇ, ನೀನೇ ಮೀನು ಅನ್ಕೋಬೇಡ. ಸೊ ನಾನು ಎಲ್ಲೇ ಹೋದ್ರೂ ಡಿ ಬಾಸ್ ಅವ್ರಿಗೆ ಜೈಕರ ಹಾಕೋದು ಮಾತ್ರ ಬಿಡಲ್ಲ. ಸೊ ಜೈ ಡಿ ಬಾಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.